ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಪ್ರೊಸೆಸ್ ಅಕೌಂಟದಲ್ಲಿ 2018 ಕ್ವಶನ್ ಪೇಪರ್ ಸೆಕ್ಷನ್ ಸಿ ಒಳಗಡೆ 7ನೇ ಪ್ರಶ್ನೆನ ನೋಡ್ತಾ ಇದ್ದೀವಿ ಇಲ್ಲಿ. ಸೊ 7ನೇ ಪ್ರಶ್ನೆ ಏನು ಹೇಳ್ತದೆ ಅಂದ್ರೆ ಎ ಪ್ರಾಡಕ್ಟ್ passes through 3 process namely X, Y and Z. ಸೊ ಏನಪ್ಪ ಅಂದರೆ ಇಲ್ಲಿ ಒಂದು ಎ ಪ್ರಾಡಕ್ಟ್ ಅನ್ನೋದು ಏನು ಹೇಳ್ತದೆ ಅಂದರೆ 3 ಪ್ರೊಸೆಸ್ ಎ ಅನ್ನೋ ಪ್ರಾಡಕ್ಟನ್ನು ರೆಡಿ ಮಾಡಬೇಕಾದ್ರೆ 3 ಪ್ರೊಸೆಸ್ಗಳ ಮುಖಾಂತರ ಏನಾಗ್ತದೆ ಅದು ಪಾಸ್ ಆಗ್ತದೆ ಅಂತ ಹೇಳ್ತಾರೆ. ಯಾವ ಪ್ರೊಸೆಸ್ ಅಂದ್ರೆ ಎಕ್ಸ್, ವೈ ಮತ್ತು ಜೆಡ್. ದ ಡೀಟೇಲ್ ಆಫ್ ಈಚ್ ಪ್ರೊಸೆಸ್ ಆರ್ ಈಸ್ ಆಸ್ ಫಾಲೋಸ್. ಅಂದ್ರೆ ಈಚ್ ಪ್ರೊಸೆಸ್ ಎಷ್ಟೆಷ್ಟು ಕಾಸ್ಟ್ ಆಗ್ತದೆ ಅಂಥೇಳಿ ಕೆಳಗಡೆ ಇನ್ಫಾರ್ಮೇಷನನ್ನು ಕೊಟ್ಟಾರ. ಸೊ ಏನು ಇನ್ಪುಟ್ 500 ಯೂನಿಟ್ಸ್ ಇನ್ಪುಟ್ ಆಗ್ಯದ, ರುಪೀಸ್ನಲ್ಲಿ ಕೊಟ್ಟಾರೆ ಎಷ್ಟು 4000 rupees, ವೈ ಇಲ್ಲ ಜೆಡ್ ಇಲ್ಲ. ನೆಕ್ಸ್ಟ್ ಸೆಂಡ್ರಿ ಮಟೀರಿಯಲ್ಸ್, ಸೊ 5000 rupeesನಲ್ಲಿ ಕೊಟ್ಟಾರ, 5200, 4000, 2050. ಡೈರೆಕ್ಟ್ ಲೇಬರ್ ಕೊಟ್ಟಾರ 4500, 7360, ನೆಕ್ಸ್ಟ್ 2800. ಅದೇ ರೀತಿ ಪ್ರೊಡಕ್ಷನ್ ಓವರ್ ಹೆಡ್ ಕೊಟ್ಟಾರ 100% ಆಫ್ ವೇಜಸ್. ಅಂದ್ರೆ ಏನು ವೇಜಸ್ನಲ್ಲಿ 100% ಏನು ಮಾಡ್ಯಾರ ಅಂದ್ರೆ ಪ್ರೊಡಕ್ಷನ್ ಓವರ್ ಹೆಡನ್ನು ಕವರ್ ಮಾಡ್ಯಾರ. ಸೊ ಇಲ್ಲಿ ನಾವು ತೆಗೆದುಕೊಳ್ಳಂಗಿಲ್ಲ. ಆ್ಯಕ್ಚುಯಲ್ ಔಟ್ಪುಟ್ ಯೂನಿಟ್ಸ್ 450, 340, 270. ನೆಕ್ಸ್ಟ್ ನಾರ್ಮಲ್ ಲಾಸ್ ಆನ್ ಪರ್ಸೆಂಟೇಜ್ ಆನ್ ಇನ್ಪುಟ್. ಅಂದ್ರೆ ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟೇಜ್ ಅಂದರೆ ಅದ್ರ ಮೇಲೆ ಇನ್ಪುಟ್ ಮೇಲೆ ಎಷ್ಟು ಲಾಸ್ ಆಗಿದೆ ಅಂದ್ರೆ 10%, 20% ಆ್ಯಂಡ್ 25%. ನೆಕ್ಸ್ಟ್ ಏನು ಕೊಟ್ಟಾರ ಅಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್. ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್ ಎಷ್ಟು ಅದ ರೀ ಅಂದರೆ 4 rupees, 8 rupees ಆ್ಯಂಡ್ 10 rupees. ಸೊ ನಮಗೇನು ಕೇಳ್ಯಾನಂದ್ರೆ ಪ್ರಿಪೇರ್ ಪ್ರೊಸೆಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂಥೇಳಿ ಪ್ರಶ್ನೆಯನ್ನು ಕೇಳ್ಯಾರ. ಇಲ್ಲೊಂದು ಏನಪ್ಪ ಅಂದ್ರೆ ನಾರ್ಮಲ್ ಲಾಸ್ ಅಂದರೆ ಯಾಕೆ ಇನ್ಪುಟ್ ಮೇಲೆ ತೊಗೋಬೇಕಂದ್ರೆ ಸೊ ನಮ್ಗೆ ಪ್ರಾಡಕ್ಟ್ಗಳು ಬರೋ ಮುಂಚೆನೇ ಏನಾಗಿರ್ತದೆ ಅಂದ್ರೆ ನಾರ್ಮಲ್ ಲಾಸ್ ಆಗಿರ್ತಂದ್ರೆ ದಿ ಕಾಂಟ್ ಕಂಟ್ರೋಲೇಬಲ್, ಇಟ್ ಈಸ್ ದ ಲಾಸಸ್ ಇಟ್ ಕಾಲ್ಡ್ ಆ್ಯಸ್ ಎ ನಾರ್ಮಲ್ ಲಾಸಸ್. ಅಂದ್ರೆ ನಾವು ಅದನ್ನು ಏನಪ್ಪ ಅಂದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಾರ್ಮಲ್ ಲಾಸನ್ನು. ಎಕ್ಸಾಂಪಲ್ ಏನಂದ್ರೆ ಪೆಟ್ರೋಲನ್ನು ಹಾಕ್ತಿರ್ತೀವಿ, ಪೆಟ್ರೋಲ್ ಹಾಕುವಾಗ ಏನಾಗ್ತದೆ ಅಂದ್ರೆ ಅದು ಪೆಟ್ರೋಲ್ ಫಿಲ್ ಮಾಡೋದ್ನಾಗ ಏನಾಗ್ತದೆ ಹಾರಿ ಹೋಗ್ತದೆ. ಅದನ್ನು ನಾವು ಏನು ಮಾಡೋಂಗಲ್ಲ ಅಂದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇನಾಗ್ತದೆ ಅಂದ್ರೆ ನಮ್ಗೆ ನಾರ್ಮಲ್ ಲಾಸ್ ಆಗ್ತದೆ. ಸೊ ಅದೇ ರೀತಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಮಗೆ ಇನ್ಪುಟ್ಸನ್ನು ಮಾಡಿರ್ತಾರೆ, ರಾ ಮೆಟೀರಿಯಲ್ ತರಬೇಕಾದ್ರೆ ನಾರ್ಮಲ್ ಲಾಸ್ ಆಗಿರ್ತದೆ. ಎಷ್ಟು 10%, 20% ಆ್ಯಂಡ್ 25% ಅಂತೇಳಿ ಕೊಟ್ಟಾರ. ನಾವು ಇಷ್ಟು ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಪ್ರೊಸೆಸ್ ಎಕ್ಸ್ ಅಕೌಂಟ್, ಪ್ರೊಸೆಸ್ ವೈ ಅಕೌಂಟ್, ಪ್ರೊಸೆಸ್ ಜೆಡ್ ಅಕೌಂಟ್ ಕೂಡ ನಾವು ಪ್ರಿಪೇರ್ ಆಗಬೇಕಾಗ್ತದೆ. ಫಸ್ಟಿಗೆ ಏನಾಗಬೇಕಂದ್ರೆ ಕಾಲಮ್ ನೀವು ಪ್ರೊಸೆಸ್ ಎಕ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಪ್ರೊಸೆಸ್ ಎಕ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಸ್ ಇನ್ಪುಟ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್, ಪರ್ಟಿಕ್ಯುಲರ್ಸ್ ಔಟ್ಪುಟ್ ಕಾಸ್ಟ್ ಪರ್ ಯೂನಿಟ್, ನೆಕ್ಸ್ಟ್ ಟೋಟಲ್ ಕಾಸ್ಟ್. ಸೊ ಹೀಗಿರ್ಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋನೀಗ. ಸೊ ಮೊದಲಿಗೆ ಏನು ತೊಗೋಬೇಕಂದ್ರೆ ಇನ್ಪುಟ್ಸ್. ಸೊ ಎಷ್ಟದ ಇನ್ಪುಟ್ಟು? ಇನ್ಪುಟ್ 500 ಯೂನಿಟ್ಸ್ ಅಂತ ಹೇಳ್ತಾರೆ. 500 ಯೂನಿಟ್ಸ್ ರುಪೀಸ್ ಕೊಟ್ಟಾರ ಡೈರೆಕ್ಟಾಗಿ ಎಷ್ಟು 4000. ಸೊ ಅದೇ ರೀತಿ ನಮಗೇನು ಕೊಟ್ಟಾರಪ್ಪ ಅಂದ್ರೆ ಔಟ್ಪುಟ್ ಕೊಟ್ಟಾರಿಲ್ರಿ. ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ಏನು ಮಾಡ್ಯಾರ ಅಂದ್ರೆ ನಮ್ಗೆ ಔಟ್ ಕೊಟ್ಟಾರೆ. ಆ್ಯಕ್ಚುಯಲ್ ಔಟ್ಪುಟ್ ಯೂನಿಟ್ಸ್, ಆ್ಯಕ್ಚುಯಲ್ ಔಟ್ಪುಟ್ ಯೂನಿಟ್ಸ್ ಎಷ್ಟು ಅದ ರೀ 450. ಸೊ ನಮ್ಗೆ ರೇಟ್ ಗೊತ್ತಿಲ್ಲ ಅಂದ್ರೆ ಏನು ಕಂಡು ಹಿಡಿಬೇಕಾಗ್ತದೆ ಆಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂದ್ರೆ ನಮ್ಗೆ ಸೆಂಡ್ರಿ ಮಟೀರಿಯಲ್ಸ್ ಎಷ್ಟು ಅದ ರೀ ಎಕ್ಸ್ದು 5200 ಡೈರೆಕ್ಟಾಗಿ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ ಕಾಸ್ಟ್ದಲ್ಲಿ ಬರಿತೀವಿ. ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂದರೆ ಡೈರೆಕ್ಟ್ ಲೇಬರ್ ಎಷ್ಟು ಅದ ರೀ? ಡೈರೆಕ್ಟ್ ಲೇಬರ್ 4500. ಡೈರೆಕ್ಟ್ ಲೇಬರ್ ಎಷ್ಟು ಅದ ನಮ್ಮ ಹತ್ರ 4500 ಅದ. ಆಮೇಲೆ ಕೆಳಗಡೆ ಪ್ರೊಡಕ್ಷನ್ ಓವರ್ ಹೆಡ್ ಕೊಟ್ಟಾರ, ಅದು 100% ವೇಜಸ್ಗೆ ಹೋಗಿರೋದು ಬರೋಂಗಿಲ್ಲ. ಸೊ ನೆಕ್ಸ್ಟ್ ಏನದಪ್ಪ ಅಂದ್ರೆ ಏನೂ ಇಲ್ಲ. ಇಲ್ಲಿ ಏನು ಬರ್ತೀವಿ ಅಂದ್ರೆ ನಾರ್ಮಲ್ ಲಾಸ್ ಎಷ್ಟಾಗಿದೆ ರೀ? ಸೊ ನಾರ್ಮಲ್ ಲಾಸ್ ಆನ್ ಎಕ್ಸ್ 10% ಎದ್ರ ಮೇಲಪ್ಪ ಅಂದ್ರೆ ಇನ್ಪುಟ್ ಮೇಲೆ. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇಲ್ಲಿ ವರ್ಕಿಂಗ್ ನೋಟ್ ಮಾಡ್ತೀವಿ ನಾವು
ಸೊ ಇನ್ಪುಟ್ ಎಷ್ಟು ಅದ ರೀ 500 ಯೂನಿಟ್ಸ್ ಅದಾವ ಇಂಟು 10% ಮಾಡಿರಿ ಎಷ್ಟು ಬರ್ತೈತಿ ಅಂದರೆ 50 ಬರ್ತದೆ. ನೆಕ್ಸ್ಟ್ ನಾರ್ಮಲ್ ಲಾಸ್ 50 ಯೂನಿಟ್ಸ್. ಸೊ ರೇಟ್ ಏನು ಕೊಟ್ಟಾರ ನೋಡ್ರಿ, ನಾರ್ಮಲ್ ಲಾಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಏನು ತೊಗೋತೀವಿ, ಸ್ಕ್ರ್ಯಾಪ್ ವ್ಯಾಲ್ಯೂ 4 ರೂಪೀಸ್ ಅದ. 15 to 4 ಮಾಡಿದಾಗ ಎಷ್ಟು ಬರ್ತೈತೆ ರೀ ನಮ್ಗೆ 200 ರೂಪೀಸ್ ಏನಾಗ್ತದೆ ಅಂದ್ರೆ ಬರ್ತದೆ. ಸೊ ಇಲ್ಲಿನ 450 ಬಂದದ. ಈ 450ಗೆ ನಾವು ಕಾಸ್ಟ್ ಪರ್ ಯೂನಿಟನ್ನು ಏನು ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಿದು ಇಲ್ಲಿ ನಾವು ಮಾಡ್ಬೇಕಾಗ್ತದೆ, ಫಿಲ್ ಮಾಡಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಏನು ಕಂಡುಹಿಡ್ಕೋಬೇಕಂದ್ರೆ ನಾರ್ಮಲ್ ಔಟ್ಪುಟ್ಟನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ರೀ, ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಎಟ್ಟದ ರೀ 500 ಮೈನಸ್ ನಾರ್ಮಲ್ ಲಾಸ್ 50 ಈಸ್ ಈಕ್ವಲ್ ಟು 450. ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಂತಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ವ್ಯಾಲ್ಯೂ divided by ನಾರ್ಮಲ್ ಔಟ್ಪುಟ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಮಾಡೋಣ. ಇಲ್ಲಿ ಎಷ್ಟಾಗ್ತದೆ ನೋಡೋಣ್ರಿ. ಸೊ 4000 ಪ್ಲಸ್ 5200 ಪ್ಲಸ್ 4500 ಅಂದರೆ 13700 ರೂಪೀಸ್ ಏನಾಗ್ತದೆ ಅಂದ್ರೆ ನಮ್ಗೆ ನಾರ್ಮಲ್ ಟೋಟಲ್ ಎಕ್ಸ್ಪೆನ್ಸಸ್ ಆಗ್ತದೆ 13700 ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಅದ ರೀ, ಸೇಲ್ ಆಫ್ ಸ್ಕ್ರ್ಯಾಪ್ ವ್ಯಾಲ್ಯೂ 200 ರೂಪೀಸ್ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಎಷ್ಟು ಬಂದೈತ್ರಿ ಅಂದರೆ 450. ಸೊ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತೆ ನೋಡೋಣ್ರಿ, ಮೈನಸ್ 200 ಡಿವೈಡೆಡ್ ಬೈ 13700 minus 200 divided by 450. ರುಪೀಸ್ ಎಷ್ಟು ಬರ್ತೈತೆ ಅಂದ್ರೆ 30 ಬರ್ತದೆ. ರುಪೀಸ್ ಎಷ್ಟು ಬರ್ತೈತೆ ರೀ 30 ಬರ್ತದೆ. ಆ್ಯಕ್ಚುಯಲ್ ಔಟ್ಪುಟ್ ಸೊ 450 ಇಂಟು ಎಷ್ಟು ಆಗ್ತೈತೆ ರೀ 30 ಆಗ್ತದೆ. ಸೊ 450 ಇಂಟು 30 ಮಾಡಿದ ತಕ್ಷಣ ನೆಟ್ ಆಗ್ತದೆ ಅಂದರೆ 13500 ಆಗ್ತದೆ. 13500. ಸೊ ಈ ಟೋಟಲ್ ಮಾಡಿದಾಗ ನಿಮಗೆ ಏನಾಗ್ಬೇಕಂದ್ರೆ ಟೋಟಲ್ ಆಗ್ಬೇಕು ರೀ 13700. ಸೊ ಇಲ್ಲಿ 500 ಯೂನಿಟ್ಸ್ ಆಗ್ತದೆ. ಈ ಕಡೆ ಕೂಡ ಏನಾಗ್ತದೆ 500 ಯೂನಿಟ್ಸ್ ಆಗ್ತದೆ. ಸೊ ಇದರಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಇಲ್ಲಿ ಗೇನೂ ಇಲ್ಲ, ನಮಗೇನಾಗಿಲ್ಲ, ಆ್ಯಬ್ನಾರ್ಮಲ್ ಲಾಸು ಆಗಿಲ್ಲ, ಆ್ಯಬ್ನಾರ್ಮಲ್ ಗೇನೂ ಆಗಿಲ್ಲ. ಸೊ ಇಲ್ಲೇನಪ್ಪ ನಾರ್ಮಲ್ ಲಾಸನ್ನು 10% ತೊಗೊಂಡಿವಿ. 10% ಅದ್ರ ಮೇಲೆ ಅಂದ್ರೆ 500 ಮೇಲೆ ಅಂದರೆ ಇನ್ಪುಟ್ ಮೇಲೆ 10% ಮಾಡಿದ್ರೆ 50 ಬರ್ತದೆ. 4 ರೂಪಾಯಿ ಇಲ್ಲಿದಪ್ಪ ಅಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಯೂನಿಟ್ಸ್ ಅದ 4 ರೂಪಾಯಿ. ನಾನು 4 ರೂಪೀಸನ್ನು ತೊಗೊಂಡಾಗ 200 ಆಗ್ತದೆ. ನೆಕ್ಸ್ಟ್ ಆ್ಯಕ್ಚುಲ್ ಔಟ್ಪುಟ್ ಯೂನಿಟ್ಸನ್ನು ಡೈರೆಕ್ಟಾಗಿ ಇಲ್ಲಿ ಕೊಟ್ಟಾಗ ಎಷ್ಟು ರೀ 450 ಯೂನಿಟ್ಸನ್ನು ಕೊಟ್ಟಾನ. 450 ಯೂನಿಟ್ಸನ್ನು ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ ಅಂದ್ರೆ ಔಟ್ಪುಟ್ ಮಾಡ್ಕೋತೀವಿ. ಈ 30 ರೂಪೀಸ್ ಎಲ್ಲಿಗೆ ಬಂದ್ವಿ ಅಂದ್ರೆ ನಾವು ಇಲ್ಲಿ ಕಂಡು ಹಿಡಿಬೇಕಾಗ್ತದೆ ರೀ ಕಾಸ್ಟ್ ಪರ್ ಯೂನಿಟ್. ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ 13700 ಆಗ್ತದೆ. 13700 ಎಲ್ಲಿ ಬಂದರೆ 4000 5200. ನೆಕ್ಸ್ಟ್ ಏನು ಬರ್ತದೆ ಅಂದರೆ 4500 ಮಾಡಿದಾಗ 13700 ರೂಪೀಸ್ ನಿಮ್ಗೆ ಏನಾಗ್ತದೆ ಬರ್ತದೆ. ಮೈನಸ್ 200 ಮಾಡಿದಾಗ ಡಿವೈಡೆಡ್ ಬೈ 450 ಮಾಡಿದಾಗ ಎಷ್ಟು ಬರ್ತದೆ ಅಂದರೆ ₹30 ಬರ್ತದೆ. ಅದೇ 30 ರೂಪೀಸ್ ಅಂದರೆ ಕಾಸ್ಟ್ ಪರ್ ಯೂನಿಟ್ ನಾವೇನು ಮಾಡ್ತೀವಿ ತೊಗೋತೀವಿ. ಟೋಟಲ್ ಮಾಡಿದಾಗ 450 ಇಂಟು 30 ಮಾಡಿದಾಗ ಎಷ್ಟಾಗ್ತದೆ ಅಂದರೆ ನಮಗೆ 13500. ಸೊ ಮೇಲೆ 200 13700 ಟೋಟಲ್ ಏನಾಗ್ತದೆ ಅಂದರೆ ನಮಗೆ ಟ್ಯಾಲಿ ಆಗ್ತದೆ. ಈಗ ಏನು ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ವಾಯ್ ಅಕೌಂಟನ್ನು ನೋಡೋಣ. ಸೊ ಪ್ರೊಸೆಸ್ ವಾಯ್ ಅಕೌಂಟ್. ಸೊ ಪ್ರೊಸೆಸ್ ವಾಯ್ ಅಕೌಂಟದ ಏನಾಗ್ತೈತೆ ಅಂದ್ರೆ ಸೊ ಪ್ರೊಸೆಸ್ ಫಸ್ಟ್ದಿಂದ ಬಂದದ್ದು ಪ್ರೊಸೆಸ್ ಎಕ್ಸ್. ಪ್ರೊಸೆಸ್ ಎಕ್ಸ್ದಿಂದ ಎಷ್ಟು ಯೂನಿಟ್ಸ್ ಬಂದೈತಿ ಅಂದರೆ ನಮಗೆ
ಸೊ ಇಲ್ಲಿ ಈ ಪ್ರೊಸೆಸ್ ಅಕೌಂಟ್ದಲ್ಲಿ ಸೊ ಆ್ಯಕ್ಚುಯಲ್ ಔಟ್ಪುಟ್ ಯೂನಿಟ್ಸ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ ವೈ ಅಕೌಂಟ್. ಸೊ 450 ಇಂಟು 30. ಸೊ ಎಷ್ಟು ಬರ್ತೈತೆ ರೀ ನಮ್ಗೆ ಇನ್ಪುಟ್ಸ್ ಎಷ್ಟು ಆಗ್ತೈತೆ ಅಂದ್ರೆ ಅಲ್ಲಿ ಔಟ್ಪುಟ್ ಇದ್ದದ್ದು ಇಲ್ಲಿ ಏನಾಗ್ತದೆ ರೀ ಇನ್ಪುಟ್ ಆಗ್ತದೆ. ಸೊ 8 ಯೂನಿಟ್ಸ್ ಇರೋದು 450 ಯೂನಿಟ್ಸ್. 450 ಯೂನಿಟ್ಸ್ ರೇಟ್ ಏನಿದೆ 30 ಅದ ರೀ. ಟೋಟಲ್ 13,500 ರುಪೀಸ್ ಆಗ್ತದೆ. ಸೊ ಅದೇ ರೀತಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಏನೇನದ ರೀ ನಮ್ಗೆ ಸೆಂಡ್ರಿ ಮಟೀರಿಯಲ್ಸ್ ಏನು ಬರ್ತೀವಿ ನಾವಿಲ್ಲಿ ಸೆಂಡ್ರಿ ಮಟೀರಿಯಲ್ಸ್. sundry materials ಎಷ್ಟು ಅದ ರೀ ಪ್ರಾಬ್ಲಮ್ದಲ್ಲಿ sundry materials 4,000 rupees ಎಷ್ಟು ಅದ ರೀ 4,000. ನೆಕ್ಸ್ಟ್ ಏನದ ರೀ ಡೈರೆಕ್ಟ್ ಲೇಬರ್. ಸೊ ಆ್ಯಸ್ ಇಟ್ ಈಸ್ ಬರ್ತೀವಿ ಡೈರೆಕ್ಟ್ ಲೇಬರ್ ಎಷ್ಟು ಅದ ರೀ ಪ್ರಾಬ್ಲಮ್ದಲ್ಲಿ ಡೈರೆಕ್ಟ್ ಲೇಬರ್ 7,360 ರುಪೀಸ್ ಏನದಂದ್ರೆ ನಮಗೆ ಡೈರೆಕ್ಟ್ ಲೇಬರ್ ಅದ. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಅಂದ್ರೆ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಎಷ್ಟು ಅದ ರೀ ಪ್ರೊಸೆಸ್ ವೈದು ನಾರ್ಮಲ್ ಲಾಸ್ 20%. ನಾರ್ಮಲ್ ಲಾಸ್ 20%. ಸೊ ಇಲ್ಲಿ ನಾವು ವರ್ಕಿಂಗ್ ನೋಟ್ ಮಾಡ್ಕೋತೀವಿ ನಾರ್ಮಲ್ ಲಾಸ್. ವರ್ಕಿಂಗ್ ನೋಟ್ ನಂಬರ್ 1 ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು ಎಷ್ಟು ಮಾಡ್ಕೊತೀವಿ ರೀ ಅಂದ್ರೆ ನಾವು 450 ಇಂಟು 20%. 450 ಇಂಟು 20% ಮಾಡಿದಾಗ ಎಷ್ಟು ಬರ್ತೈತೆ ಅಂದ್ರೆ 90 ರುಪೀಸ್. ಎಷ್ಟು ಬರ್ತೈತೆ ರೀ ನಮಗೆ 90 ರುಪೀಸ್ ಬರ್ತದೆ. ಸೊ 90 ಯೂನಿಟ್ಸ್ ಬರ್ತದೆ 90 ಯೂನಿಟ್ಸ್. ಸೊ 90 ಯೂನಿಟ್ಸ್ಗೆ ಏನೈತಪ್ಪ ಅಂದ್ರೆ ರೇಟ್ ಎಷ್ಟು ಅದ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಅದ ಅಂದ್ರೆ 8. ಸೊ 8 ರುಪೀಸ್. 90 ಇಂಟು 8 ಮಾಡಿದಾಗ ಎಷ್ಟು ಬರ್ತೈತೆ ಅಂದ್ರೆ 720 ರುಪೀಸ್ ಏನಾಗ್ತದಪ್ಪ ನಮ್ಗೆ ಟೋಟಲ್ ಕಾಸ್ಟ್ ಬರ್ತದೆ. ಸೊ ಇಲ್ಲೇನು ಕೊಟ್ಟಾರಪ್ಪ ಅಂದ್ರೆ ಆ್ಯಕ್ಚುಯಲ್ ಔಟ್ಪುಟ್ ಟು ಟ್ರಾನ್ಸ್ಫರ್ಡ್ ಪ್ರೊಸೆಸ್ ಜೆಡ್ ಅಕೌಂಟ್. ಸೊ ಎಷ್ಟು ಅದ ರೀ ಆ್ಯಕ್ಚುಯಲ್ ಔಟ್ಪುಟ್ಟು. ಸೊ ಆ್ಯಕ್ಚುಯಲ್ ಔಟ್ಪುಟ್ 340 ಯೂನಿಟ್ಸ್ ಏನು ಮಾಡ್ಯಾರಪ್ಪ ಅಂದ್ರೆ ನಮಗೆ ಆ್ಯಕ್ಚುಯಲ್ ಔಟ್ಪುಟ್ 340 ಯೂನಿಟ್ಸ್ 340 ಯೂನಿಟ್ಸ್ಗಳ ಕೊಟ್ಟಾರ. ಸೊ ರೇಟ್ ಏನು ಮಾಡ್ಬೇಕಾಗ್ತದೆ ರೀ ನಾವು ಕಂಡು ಹಿಡಿಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ಏನು ಕಂಡು ಹಿಡಿಬೇಕಪ್ಪ ಅಂದ್ರೆ ನಾರ್ಮಲ್ ಔಟ್ಪುಟ್ ಎಷ್ಟು ಬರ್ತದೆ ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ಏನದಪ್ಪ ಅಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಅದ. ಸೊ ಇನ್ಪುಟ್ ಎಷ್ಟು ಅದ ರೀ ನಮಗೆ 450 ಯೂನಿಟ್ಸ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಎಷ್ಟಾಗೈತೆ ಅಂದ್ರೆ 90 ರುಪೀಸ್ ಆಗಿದೆ. ಸೊ 450 ಮೈನಸ್ 90 ಮಾಡಿದಾಗ ಎಷ್ಟು ಬರ್ತೈತೆ ಅಂದ್ರೆ 360 ಏನಾಗ್ತದೆ ಅಂದ್ರೆ ನಮಗೆ ನಾರ್ಮಲ್ ಔಟ್ಪುಟ್ಸ್ ಬರ್ತದೆ. ಸೊ ಕಾಸ್ಟ್ ಪರ್ ಯೂನಿಟನ್ನು ಮಾಡಿದಾಗ ಎಷ್ಟು ಬರ್ತೈತೆ ನೋಡಿರಿ. ಸೊ ಕಾಸ್ಟ್ ಪರ್ ಟೋಟಲ್ ಕಾಸ್ಟ್ 13,500 ಪ್ಲಸ್ 4,000 ಪ್ಲಸ್ 7,360 24,860 ಏನಾಗ್ತದೆ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ಬರ್ತದೆ. ಮೈನಸ್ ಏನು ಮಾಡ್ಬೇಕಪ್ಪ ಇದಕ್ಕಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ 720 ಅದ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಎಷ್ಟು ಬಂದದ ಅಂದ್ರೆ 360 ಬಂದದ. 720 ಡಿವೈಡೆಡ್ ಬೈ 360 ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ ನಮಗೆ 67.5
05 ಏನು ಬರ್ತದೆ, 67.05 ಏನಾಗ್ತದಪ್ಪ ಅಂದ್ರೆ ನಮಗೆ ಬರ್ತದೆ. ಸೊ 340 ಪ್ಲಸ್ 90, 340 ಪ್ಲಸ್ 90. ಸೊ ನಮಗೆ ಇಲ್ಲೇನಾಗ್ತದೆ ಅಂದ್ರೆ ಅಬ್ನಾರ್ಮಲ್ ಲಾಸ್ ಆಗ್ತದೆ. ಅಬ್ನಾರ್ಮಲ್ ಲಾಸ್ ಆಗ್ತದೆ. ಎಷ್ಟು ಲಾಸ್ ಆಗ್ತದೆ ಅಂದ್ರೆ, ಸೊ ಇಲ್ಲಿ ಈ ಕಡೆ ನೋಡಿದಾಗ 450 ಯೂನಿಟ್ಸ್ ಅದಾವೆ, ಕರೆಕ್ಟ್ ರೀ, 450 ಯೂನಿಟ್ಸ್ ಅದಾವೆ. ಸೊ ಇಲ್ಲಿ 90 ಅದ, ಪ್ಲಸ್ 340 ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ ನಮ್ಗೆ 430 ಆಗ್ತದೆ. ಸೊ ನಾನೇನು ಹೇಳೀನಿ, ಗೇನ್ ಬರಬೇಕಂದ್ರೆ ಏನಾಗ್ಬೇಕಂದ್ರೆ ಈ ಕಡೆ ಹೆಚ್ಚಿದ್ದಾಗ ಈ ಕಡೆ ಕಡಿಮೆ ಬಂತಂದ್ರೆ ಏನಿರ್ತದೆ, ಗೇನ್ ಇರ್ತದೆ. ಈ ಕಡೆ ಹೆಚ್ಚಾಗಿ ಈ ಕಡೆ ಕಡಿಮೆ ಬಂತಂದ್ರೆ ಏನಿರ್ತದೆ, ಸಾಮಾನ್ಯವಾಗಿ ಲಾಸ್ ಇರ್ತದೆ. ಎಷ್ಟು ಲಾಸ್ ಆಗಿತ್ತು ಅಂದ್ರೆ 20 ಯೂನಿಟ್ಸ್ ಲಾಸ್ ಆಗಿದೆ. ರೇಟ್ ಏನಿಸ್ತದೆ ಅಂದ್ರೆ 67.05, 67.05 into 67.05, 134041, 340 into 67.05, 22,797 rupees. ಸೊ ಟೋಟಲ್ ಮಾಡಿದಾಗ ಏನಾಗಬೇಕು ಅಂದರೆ ಟ್ಯಾಲಿ ಆಗಬೇಕು. ಸೊ 450 ಆಯಿತು, 450 ಆಯಿತು. ಸೊ ಇದನ್ನು ಟೋಟಲ್ ಮಾಡಿದಾಗ 720 ಪ್ಲಸ್ 1341 ಪ್ಲಸ್ 22797. ಸೊ ಏಟಾಗ್ತದೆ 24,860 rupees ಏನಾಗ್ತದೆ. ಇಲ್ಲಿ ಕೂಡ 24,860 ಏನಾಗ್ತದೆ ಅಂದರೆ ರುಪೀಸ್ ಆಗ್ತದೆ, ಟ್ಯಾಲಿ ಆಗ್ತದೆ. ಸೊ ಈ ಅಕೌಂಟ್ದಲ್ಲಿ ಏನಾಯ್ತು ಅಂದ್ರೆ ನಮಗೆ ಆ್ಯಬ್ನಾರ್ಮಲ್ ಲಾಸ್ ಆಗ್ಯದ. ಸೊ ನೆಕ್ಸ್ಟ್ ಇದೇ ರೀತಿ ನಾವು ಏನು ಮಾಡೋಣಪ್ಪ ಅಂದ್ರೆ ಪ್ರೊಸೆಸ್ ಜೆಡ್ ಅಕೌಂಟ್ಗೆ ಹೋಗೋಣ. ಜೆಡ್ ಅಕೌಂಟ್ಗೆ ಹೋಗಿದ್ದ ಮುಂಚೆನೇ ಇನ್ನೊಂದು ಸಲ ನಾವು ಏನು ಮಾಡೋಣ ಅಂದ್ರೆ ಪ್ರಾಬ್ಲಮನ್ನು ಸರಿಯಾಗಿ ನೋಡೋಣ. ಸೊ ಪ್ರೊಸೆಸ್ ಎಕ್ಸ್ ಅಂದರೆ ಎಕ್ಸ್ದಿಂದ ಬಂದದ್ದು ಎಷ್ಟು ಯೂನಿಟ್ಸ್ ಅದ್ರ ಇನ್ಪುಟ್, ನಮ್ಗೆ ಅಲ್ಲಿ ಔಟ್ಪುಟ್ ಇದ್ದದ್ದು ನೆಕ್ಸ್ಟ್ ಅಕೌಂಟಿಗೆ ಏನಾಗ್ತದೆ ರೀ, ಇನ್ಪುಟ್ ಆಗ್ತದೆ 450 ಯೂನಿಟ್ಸ್. ರೇಟ್ ಏನದ 30 ಅದ, ಟೋಟಲ್ 13,500. ನೆಕ್ಸ್ಟ್ ಸೆಂಟ್ರಿ ಮೆಟೀರಿಯಲ್ಸ್ ಅದ 4,000, ಡೈರೆಕ್ಟ್ ಲೇಬರ್ ಅದ 7,360. ಟೋಟಲ್ ಮಾಡಿದಾಗ 24,860 ಆಗ್ತದೆ. ಟೋಟಲ್ ಯೂನಿಟ್ಸು 450 ಆಗ್ತವೆ. ನೆಕ್ಸ್ಟ್ ಈ ಕಡೆ ಮಾಡಿದಾಗ 90 ನಾರ್ಮಲ್ ಲಾಸ್ ಆಗ್ತದೆ. ಇದ್ರ ಮೇಲೆ ಅಂದ್ರೆ 450 ಇಂಟು 20% ಮಾಡಿದಾಗ 90 ಯೂನಿಟ್ಸ್ ಬರ್ತಾವೆ. ರೇಟ್ ಸ್ಕ್ರ್ಯಾಪಲ್ಲಿ ಕೊಟ್ಟಾನ ಅದನ್ನೇ ನಾವು 8 ರೂಪೀಸ್ ತೊಗೋತೀವಿ, 720 ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ, ಆ್ಯಕ್ಚುಲ್ ಔಟ್ಪುಟ್ ಟು ಟ್ರಾನ್ಸ್ಫರ್ ಪ್ರೊಸೆಸ್ ಜೆಡ್ ಅಕೌಂಟ್. ಸೊ ಎಷ್ಟದ 340 ಅದ. ಸೊ ರೇಟ್ ಏನದ ಅಂದರೆ 67 ರೂಪೀಸ್. ಇಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ 67 ರೂಪೀಸ್ ಹೆಂಗೆ ಬರ್ತಂದ್ರೆ ಇಲ್ಲಿ ಕಂಡು ಹಿಡಿದಿದ್ದೀವಿ. ನೆಕ್ಸ್ಟ್ ಯಾವ ರೀತಿ ಕಂಡು ಹಿಡಿದ್ವಿ ಅಂದರೆ ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ನಾರ್ಮಲ್ ಔಟ್ಪುಟ್ ಕೂಡ ನಾವಿಲ್ಲಿ ಕಂಡು ಹಿಡಿದಿದ್ದೀವಿ. ಸೊ ಯಾವ ರೀತಿ ಅಂಥೇಳಿ ನಿಮ್ಗೆ ಆಲ್ರೆಡಿ ನಾನು ಹೇಳೀನಿ. ಈಗ ಏನು ಮಾಡೋಣಪ್ಪ ಅಂದರೆ ಪ್ರೊಸೆಸ್ ಜೆಡ್ ಅಕೌಂಟಿಗೆ ಹೋಗೋಣ. ಓಕೆ, ನಾವು ಪ್ರೊಸೆಸ್ ಜೆಡ್ ಅಕೌಂಟಿಗೆ ಬಂದಿದ್ದೀವಿ. ಪ್ರೊಸೆಸ್ ಜೆಡ್ ಅಕೌಂಟಿಗೆ ಸೊ ಪ್ರೊಸೆಸ್ ವೈ ಅಕೌಂಟ್ದಿಂದ ಎಷ್ಟು ಬಂದತ್ರಿ ನಮಗೆ, ಸೊ 340 ಯೂನಿಟ್ಸ್, 67.05. ಸೊ ಇಲ್ಲಿ ಎಷ್ಟು ಬರ್ತೈತೆ ಅಂದರೆ 229 ಬರ್ತದೆ. ಅಲ್ಲಿ 97 ಮಾಡಿ ನಾನು 99 ಬರಬೇಕದು. ಸೊ ನೆಕ್ಸ್ಟ್ ಏನಾಗಿತ್ತಪ್ಪ ಅಂದರೆ ಸೆಂಡ್ರಿ ಮಟೀರಿಯಲ್ಸ್. ನೆಕ್ಸ್ಟ್ ಏನದ ರೀ, ಡೈರೆಕ್ಟ್ ಲೇಬರ್ ಅದ. ಸೆಂಡ್ರಿ ಮಟೀರಿಯಲ್ಸ್ ಎಷ್ಟದ ಪ್ರಶ್ನೆಯಲ್ಲಿ ನೋಡ್ಬೇಕಾದ್ರೆ ರೀ, ಸೆಂಡ್ರಿ ಮಟೀರಿಯಲ್ಸ್ 2050 ಅದ. ಅದೇ ರೀತಿ ಎಷ್ಟದ ರೀ, ಡೈರೆಕ್ಟ್ ಲೇಬರ್ 2,800 ರೂಪೀಸ್. ಸೊ ನಾರ್ಮಲ್ ಲಾಸ್ ಎಷ್ಟದ ರೀ, ಹಾಗಾದರೆ ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರಿ ನಾರ್ಮಲ್ ಲಾಸ್ ಈ ಕಡೆ ಪ್ರಶ್ನೆದಾಗ. ನಾರ್ಮಲ್ ಲಾಸ್ 25% ಆನ್ ಇನ್ಪುಟ್. ಎಷ್ಟು ಬರ್ತದೆ ರೀ, 25%. ಸೊ ವರ್ಕಿಂಗ್ ನೋಟ್ಸ್ 1 ನಾರ್ಮಲ್
loss. So 340 into 25%, 340 into 25%, 85 ಏನಾಗ್ತದೆ ಅಂದರೆ 340 into 25% ಅಂದರೆ ಎಷ್ಟು ಬರ್ತೈತೆ ರೀ 85 ಬರ್ತದೆ. 85 ಏನು ಬರ್ತದೆ ಯೂನಿಟ್ಸ್ ಬರ್ತಾವೆ 85. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು ಅದ ರೀ ರುಪೀಸ್ 10. ಸೊ 85 into 10 ಮಾಡಿದಾಗ 850 ಏನಾಗ್ತದೆ ಅಂದರೆ ನಮಗೆ ಅದರ ವ್ಯಾಲ್ಯೂ ಬರ್ತದೆ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಟು ಟ್ರಾನ್ಸ್ಫರ್ಡ್ ಫಿನಿಶ್ಡ್ ಸ್ಟಾಕ್ ಎಷ್ಟದ ರೀ 270. ಪ್ರಾಬ್ಲಮ್ದಲ್ಲಿ ಎಷ್ಟದ ರೀ 270 ಯೂನಿಟ್ಸ್ ಏನದಪ್ಪ ಅಂದ್ರೆ ಅಲ್ಲ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂದ್ರೆ ಫಿನಿಶ್ಡ್ ಅಂದ್ರೆ ಪ್ರಾಬ್ಲಮ್ ಮುಗಿಸ್ಲಿಕ್ಕೆ ಬಂದಿದ್ದೀವಿ ನಾವು. ಸೊ ಫಿನಿಶ್ಡ್ ಸ್ಟಾಕ್ ಮಾಡಲಿಕ್ಕೆ ನೆಕ್ಸ್ಟ್ ಅದಕ್ಕಿಂತ ಏನು ಕಂಡುಹಿಡಬೇಕಂದ್ರೆ ನಾರ್ಮಲ್ ಔಟ್ಪುಟ್ಟನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ ಇಲ್ಲಿ ಕಂಡುಹಿಡಬೇಕಾಗ್ತದೆ. ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್ 340 ಮೈನಸ್ ನಾರ್ಮಲ್ ಲಾಸ್ 85. 340 ಮೈನಸ್ 85 ಮಾಡಿದಾಗ ಎಷ್ಟಾಗ್ತದೆ ರೀ 255 ಏನಾಗ್ತದೆ ಅಂದ್ರೆ ನಮಗೆ ನಾರ್ಮಲ್ ಏನು ಬರ್ತದಪ್ಪ ಅಂದ್ರೆ ನಾರ್ಮಲ್ ಔಟ್ಪುಟ್ ಬರ್ತದೆ. ಅದೇ ರೀತಿ ನಾವು ಏನು ಮಾಡಬೇಕಾಗ್ತದೆ ಅಂದ್ರೆ ಕಾಸ್ಟ್ ಪರ್ ಯೂನಿಟನ್ನು ಕೂಡ ಕಂಡುಹಿಡಬೇಕಾಗ್ತದೆ. ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ ನೋಡಿರಿ 2800 7149 ಆಗ್ತದೆ. ಮೈನಸ್ ಏನಾಗ್ತದೆ ಅಂದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ 850 ಅದ ಡಿವೈಡೆಡ್ ಬೈ 255 ನಾರ್ಮಲ್ ಔಟ್ಪುಟ್ ಮೈನಸ್ 850 ಡಿವೈಡೆಡ್ ಬೈ 255 24 ರೂಪೀಸ್ ಏನಾಗ್ತದಪ್ಪ ಅಂದ್ರೆ ನಮಗೆ 24.70. ಸೊ ನಮಗೇನಾಗಿ ಮಾಡ್ಬೇಕಂದ್ರೆ 27.70. ಸೊ ಈಗ ನಾವೇನು ನೋಡ್ಕೋಬೇಕಂದ್ರೆ ಇಲ್ಲಿ ಲಾಸ್ ಅದನ್ನು ನಮಗೆ ಆಬ್ನಾರ್ಮಲ್ ಲಾಸ್ ಅದನ್ನು ಗೇನ್ ಅದನ್ನು ಕೂಡ ನೋಡ್ಕೋಬೇಕಾಗ್ತದೆ. 85 ಪ್ಲಸ್ 270 ಮಾಡಿದಾಗ ಎಷ್ಟು ಬರ್ತದೆ 355 ಬರ್ತದೆ. ಸೊ ನಮಗೇನಾಗ್ತದೆ ಅಂದ್ರೆ ಇಲ್ಲಿ ಅಬ್ನಾರ್ಮಲ್ ಗೇನ್ ಆಗ್ತದೆ ಎಷ್ಟು ರೀ 15 ಯೂನಿಟ್ಸ್ ಏನಾಗ್ತದೆ ಅಂದರೆ ಅಬ್ನಾರ್ಮಲ್ ಗೇನ್ ಆಗ್ತದೆ. ಸೊ ಟೋಟಲ್ ಮಾಡಿದಾಗ ಎಷ್ಟು 355 ಆಗ್ತದೆ ಇಲ್ಲಿ. ಸೊ ಇಲ್ಲಿ ಕೂಡ 355 ಆಗ್ಬೇಕಂದ್ರೆ ಎಷ್ಟಾಗ್ತದೆ ರೀ 15 ಯೂನಿಟ್ಸ್ ಏನಾಗ್ತದೆ ಅಂದ್ರೆ ನಮಗೆ ಗೇನ್ ಆಗ್ತದೆ. ರೇಟ್ ಏನದ ಅಂದರೆ 27.70. ಸೊ ಟ್ಯಾಲಿ ಮಾಡಿದಾಗ ಟೋಟಲ್ ಏನಾಗ್ಬೇಕಂದ್ರೆ ನಮಗೆ ಟ್ಯಾಲಿ ಆಗ್ಬೇಕು ನೋಡಿರಿ. ಸೊ 15 into 27.70 41.5. $270 into 27.70 7479 2299 797. ಸಿ ಹಿಯರ್ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ನಾನು ಏನು ಮಾಡಿದ್ದೆಪ್ಪ ಅಂದ್ರೆ 340 into 67.05 ಮಾಡಿ 2299 ಅಂದರೆ 2299 ತೊಂದಿದ್ದೆ, ಅದಲ್ಲ 22,797. ಸೊ ಹಾಗಾದರೆ ಟೋಟಲ್ ಎಕ್ಸ್ಪೆನ್ಸಸ್ ಏಟಾಗ್ತೈತೆ ಅಂದರೆ 27,647 ಮೈನಸ್ 850 ಡಿವೈಡೆಡ್ ಬೈ 255 ಮಾಡಿದಾಗ ಎಷ್ಟಾಗ್ತೈತೆ ಅಂದರೆ 105.08. ಅಂದರೆ ಯಾವ ರೇಟ್ ಬರ್ತೈತೆ ಅಂದರೆ ನಮಗೆ 105.08 ರೂಪೀಸ್ ಏನು ಮಾಡತ್ತದ ಅಂದ್ರೆ ನಮಗೆ ಬರ್ತದೆ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ ಅಂದರೆ ಆ್ಯಕ್ಚುಲ್ ಟ್ರಾನ್ಸ್ಫರ್ ರೇಟ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಫಿನಿಶ್ಡ್ ಸ್ಟಾಕಕ್ಕೆ 270 ಯೂನಿಟ್ಸನ್ನು ನಾವೇನು ಮಾಡಬೇಕಾಗ್ತದೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ರೇಟ್ ಏನದ ರೀ
105.08 ತೊಗೋತೀವಿ. ಟೋಟಲ್ ಮಾಡಿದಾಗ 28,371 ರೂಪೀಸ್ ಏನಾಗ್ತದೆ ಅಂದ್ರೆ ನಮಗೆ ಬರ್ತದೆ. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರ್ತೈತ್ರಿಪ್ಪ ನಮಗಂದ್ರೆ ಟೋಟಲ್ ಮಾಡಿದಾಗ 29,223 ರೂಪೀಸ್ ಏನು ಮಾಡಿ ಬರ್ತದಂದ್ರೆ ನಮಗೆ ಟೋಟಲ್ ಅಮೌಂಟ್ ಬರ್ತದೆ. ಸೊ ನೀವು ಬೇಕಾದರೆ ಟ್ಯಾಲಿ ಮಾಡಿ ನೋಡ್ಬೋದು. ಸೊ ಆ್ಯಬ್ ನಾರ್ಮಲ್ ಗೇನ್ ಎಷ್ಟು ಬಂದೈತೆ ಅಂದರೆ ನಮ್ಗೆ 15 ಯೂನಿಟ್ಸ್ ಏನು ಮಾಡೋದಂದ್ರೆ ಆ್ಯಬ್ ನಾರ್ಮಲ್ ಗೇನ್ ಬಂದದ. ಈ ರೇಟ್ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ, ರೇಟನ್ನು ಕಂಡುಹಿಡಿದಿಸ್ತೀವಿ 105.08. ಸೊ ನೀವು ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇದನ್ನು ಬಿಡ್ತೀವ್ರಿ ನಾವು. ಯಾವುದಪ್ಪ ಅಂದರೆ 1,576 ಆ್ಯಡ್ ಮಾಡಿರಂಗಿಲ್ಲ. ಯಾಕೆ ಆ್ಯಡ್ ಮಾಡಿರಂಗಿಲ್ಲ ಅಂದ್ರೆ ಅದು ನಮಗೆ ಗೊತ್ತಿರಂಗಿಲ್ಲ. ಸೊ ಈ ರೇಟ್ ಗೊತ್ತಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಮಲ್ಟಿಪೈ ಮಾಡಿರ್ತೀವಿ. ಈ ರೇಟೇ ಗೊತ್ತಿಲ್ಲ ಅಂದ್ರೆ ನಾವು ಮಲ್ಟಿಪೈ ಮಾಡಲ್ಲ, ಅಂದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಏನೇನು ಮಾಡ್ಬೇಕಂದ್ರೆ 22,797, 2050, 2,800 ನಾವು ಏನು ಮಾಡಿದಾಗ ಟೋಟಲ್ ಮಾಡಿದಾಗ 27,647 ರೂಪೀಸ್ ಏನು ಆಗುತ್ತಂದ್ರೆ ನಮಗೆ ಬರ್ತದೆ. -850 ಡಿವೈಡೆಡ್ ಬೈ 255 ಮಾಡಿದಾಗ 105.08 ಬರ್ತದೆ. ಸೊ ಇಲ್ಲಿಗೆ ಏನಾಗ್ತದೆ ಅಂದ್ರೆ ಪ್ರೊಸೆಸ್ ಜೆಡ್ ಅಕೌಂಟ್ ಕ್ಲೋಸ್ ಆಗ್ತದೆ. ಇದರಲ್ಲಿ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಸೊ ₹1 ₹2 ಏನು ಬರ್ತದೆ ಅಂದರೆ ಬೈ ಮಿಸ್ಟೇಕ್ ಬರ್ತದೆ ಇಲ್ಲಿ. ಸೊ ಯಾಕೆ ಬರ್ತದಪ್ಪ ಅಂದರೆ ಇಲ್ಲಿ ₹2 ನಾವೇನು ಮಾಡಿದೆ ಅಂದರೆ ಹೆಚ್ಚು ತೊಗೊಂಡಿನಿ, ಅದೇ ರೀತಿ ₹2 ಇಲ್ಲಿ ಏನು ಮಾಡುತ್ತದೆ ಒಂದು ಸ್ವಲ್ಪ ಹೆಚ್ಚು ಬರ್ತದೆ. ಸೊ ಒಂದು ಪಾಯಿಂಟ್ನಲ್ಲಿ ಬರೋದ್ರಿಂದ ₹1 ₹2 ಎಷ್ಟು ಬಂದರೂ ನಡೀತದೆ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಈ ಅಕೌಂಟ್ದಲ್ಲಿ ನಮ್ಗೆ ಕೇಳ್ಬೋದು.